ಒಬ್ಬ ಮಿನಿಸ್ಟರ್ ಆದ ತಕ್ಷಣನೇ ಅವ್ರ ಇಡೀ ಕುಟುಂಬ ಬಂದ್ಬಿಟ್ಟು ಮಿನಿಸ್ಟರ್ ಆಫೀಸ್ನ ಕವರ್ ಮಾಡ್ಬಿಡ್ತಾರೆ, ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಪೂರ್ತಿ ಅವರೇ ಟ್ರಾನ್ಸ್ಫರ್ಸು ನಾವು ನೋಡ್ತಾ ಇದ್ದೀರಲ್ಲ ಈಗ ಬೇಕಾದಷ್ಟು ಜನ. ನಾನು ಇದುವರೆಗೂ ಯಾವತ್ತೂ ಕೂಡ ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳಾಗಲಿ ಯಾವುದೇ ಟ್ರಾನ್ಸ್ಫರ್ಸ್ಗೆ ಕಾಂಟ್ರಾಕ್ಟರ್ ಜೊತೆ ಯಾವುದೇ ರೀತಿ ಸಂಬಂಧಗಳ ಇಟ್ಕೊಂಡಿಲ್ಲ. ಅವರಾಯಿತು, ಅವರ ಎಜುಕೇಷನ್ ಆಯಿತು, ಅವ್ರ ಬಿಸ್ನೆಸ್ ಆಯಿತು, ನನ್ನ ಹೆಂಡತಿ ನನ್ನ ಮನೆ. ಆದರೆ ಚುನಾವಣೆ ಬಂದಾಗ ಮಾತ್ರ ಎಲ್ಲರೂ ಬಂದು ಒಂದು ತಿಂಗಳು ಕೆಲಸ ಮಾಡ್ತಾರೆ. ನನ್ನ ಆಲ್ಮೋಸ್ಟ್ ಆಲ್ ಎಲೆಕ್ಷನ್ ಎಲ್ಲ ಆಲ್ಮೋಸ್ಟ್ ಆಲ್ ನನ್ನ ಎಲೆಕ್ಷನ್ ಎಲ್ಲ ನನ್ನ ಹೆಂಡ್ತಿನೇ ಆಲ್ಮೋಸ್ಟ್ ಆಲ್ 90%. ಯಾಕಂದ್ರೆ ನಾನು ರಾಜ್ಯದ ನಾಯಕನಾಗಿರೋದ್ರಿಂದ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ. ಆದರೆ ಪವರ್ ಅಧಿಕಾರ ಬಂದಾಗ ಯಾವತ್ತೂ ಕೂಡ ಇನ್ವಾಲ್ವ್ ಆಗಿಲ್ಲ, ಬರಲ್ಲ. ಒಂದು ದಿನಾನೂ ಕೂಡ ಅವ್ರ ವಿಧಾನಸೌಧದಲ್ಲಿ ಏನಾದರೂ ನಾವು ಪೂಜೆ ಮಾಡಿದ್ರೆ ಪೂಜೆಗೆ ಒಂದಿನ ಬರ್ಬೋದಷ್ಟೇ. ಅದು ಬಿಟ್ಟರೆ ಇನ್ನು 5 ವರ್ಷ ಅವ್ರು ಅಡ್ಡಾಡಲ್ಲ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಜನ ಆಯ್ಕೆ ಮಾಡಿರೋವಾಗ ನಾವು ಕೆಲಸ ಮಾಡಬೇಕು. ಈಗ ನಾನಿರೋವಾಗ ನಮ್ಮ ಮನೆಯವ್ರು ಯಾರು ಬರೋದು ಬೇಡ ಅಂತ ಭಾಳ ಅವಕಾಶಗಳು ಆ ಥರ ಬಂದಿತ್ತು. ನನ್ನ ಹೆಂಡ್ತಿಗೂ ಬಂದಿತ್ತು ಅವಕಾಶ, ಹಿಂದೆನೇ ಬಂದಿತ್ತು ಭಾಳ ಅವಕಾಶಗಳು. ನಾನು ಅದಕ್ಕೆ ಅಲೋ ಮಾಡಿಲ್ಲ. ನಾ ಇರೋವಾಗ ನಾವು ಬರಬಾರ್ದು. ನಾವು ರಿಟೈರ್ಡ್ ಆದಮೇಲೆ ಬರಲಿ ಅವ್ರು ಬೇಕಾದ್ರೆ. ನನಗೂ ಬೇಕು, ನಮ್ಮ ಮಕ್ಕಳಿಗೂ ಬೇಕು, ನಮ್ಮ ಮೊಮ್ಮಕ್ಕಳಿಗೂ ಬೇಕು, ಎಲ್ಲರಿಗೂ ಬೇಕು ಅನ್ನೋದು ಒಳ್ಳೆ ಪಾಲಿಸಿ ಅಲ್ಲ. ಅದಕ್ಕೆ ನೀವು RSS ಅಲ್ಲಿ ಇದ್ರಿ ಅಂತ ಹೇಳೋದಕ್ಕೆ ಅಥವಾ ನಿಮ್ಮ ಪಕ್ಷದ ತತ್ವ ಏನಿದೆ ನೋ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅದನ್ನ ನೀವು ಎಕ್ಸಾಕ್ಟ್ ಆಗಿ ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಪಕ್ಕ ಫಾಲೋ ಮಾಡ್ತಾ ಇದ್ದೀನಿ. ನೋಡೋಣ ಭಗವಂತನ ಇಚ್ಛೆ ಏನಿದೆಯೋ ಆ ಥರ ಹಾಗೆ ಆಗುತ್ತೆ. ಅವ್ರು ಯಾವತ್ತು ಅವ್ರಿಗೆ ಅನಿಸುತ್ತೋ ಮಕ್ಕಳಿಗೆ ಅವತ್ತು ಅವ್ರು ರಾಜಕೀಯಕ್ಕೆ ಬರಬಹುದು. 2-3 ಪ್ರಪೋಸಲ್ಸ್ ಒಂದೇ ದಿನ ಬಂದು ಇಷ್ಟಪಟ್ಟು ಹೋಗಿದ್ರು. ಆವಾಗ ನನಗೆ ಚಾಯ್ಸ್ ಕೊಟ್ಟರು ನಮ್ಮ ಫಾದರು. ನನಗೇನೋ ಗೊತ್ತಿಲ್ಲ, ಇವು ಸ್ಪೋರ್ಟ್ಸ್ ಪರ್ಸ್ನಾಲಿಟಿ ನೋಡಿನೋ ಏನೋ ಇವ್ರನ್ನ ಇಷ್ಟಪಟ್ಟೆ. ಈಸ್ ಅ ವೆರಿ ಸಿಂಪಲ್ ಪರ್ಸನ್, ಸ್ಟ್ರೈಟ್ ಫಾರ್ವರ್ಡು, ಮತ್ತು ಅವ್ರು ಯಾವುದೋ ಆಡಂಬರಕ್ಕೆ ಬೆಲೆ ಕೊಡೋವಂಥವ್ರಲ್ಲ. ಇವ್ರಿಗೆಲ್ಲ ಕ್ವಾಲಿಟೀಸ್ ಇದ್ದು ಒಂದ್ಸಲ DCM ಆಗಿದ್ದು ಮತ್ತೆ ಡಿಗ್ರೇಡ್ ಆದ್ರಲ್ಲ, ಅವಾಗ ನಮಗೆ ಭಾಳ ಹರ್ಟ್ ಆಯಿತು. ಐ ಲವ್ಸ್ ನೇಚರ್. ಅವ್ರು ಒಂದು ಗಿಡ ಮರನ ಮುಟ್ಟೋದಕ್ಕೂ ಬಿಡೋದಿಲ್ಲ. ಫಿಶ್ ಐಟಮ್ ತುಂಬ, ಕೋಸ್ಟಲ್ ಫುಡ್ ತುಂಬ ಇಷ್ಟಪಡ್ತಾ ಇದ್ರು. ಈಗ ಎಲ್ಲವನ್ನೂ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಓನ್ಲಿ ಪ್ಯೂರ್ಲಿ ವೆಜಿಟೇರಿಯನ್ ಆಗಿದ್ದಾರೆ. ಈಗ ಅವ್ರದ್ದು ಟೈಮ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲವನ್ನು ನಾವೇ ನಿಭಾಯಿಸಬೇಕು. ಮತ್ತೆ ಎಲೆಕ್ಷನ್ ಟೈಮ್ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದು, ಅವ್ರಿಗೆ ಯಾವುದೇ ರೀತಿಯ ಟೆನ್ಷನ್ ಕೊಡದೇ ಇರೋದೇ ನಮ್ದು ಮೇನ್ ಟಾಸ್ಕ್. ಹೊರಗಡೆ ಸೊಸೈಟಿಯಲ್ಲೂ ಅವ್ರ ಕೈಲಾದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್, ಪ್ಯೂರ್ ಹಾರ್ಟೆಡ್ ಪರ್ಸನ್. ಅವರ ಸಾಧನೆಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಈಸ್ ಅ ಕೈಂಡ್ ಪರ್ಸನ್. ಅವ್ರಿಗೆ ಇನ್ನೂ ಒಳ್ಳೇದಾಗಬೇಕು. ಇಷ್ಟೆಲ್ಲ ಶ್ರಮ ವಹಿಸಿ ಅವರು ಈ ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ಅದೇನು ತಮಾಷೆ ಮಾತಲ್ಲ. ಇವ್ರದ್ದು ಪಾತ್ರ ಇದೆ ಪಕ್ಷ ಬೆಳೆಯೋದ್ರಲ್ಲಿ. ಇರೋದ್ರಲ್ಲಿ ಇವ್ರು ಸೀನಿಯರ್ ಇದ್ದಾರೆ. ಅವ್ರು CM ಆಗಬೇಕು ಅನ್ನೋದು ನಮ್ಮದು ಬಯಕೆ ಇದೆ. ಅದು ದೇವರಿಚ್ಛೆ. ಸರ್, ಸಾಕಷ್ಟು ವಿಚಾರ ನೀವು ಹೇಳ್ತಾರೆ. ನಿಮ್ಮ ಆ್ಯಕ್ಚುಲಿ ಏನಂದರೆ ನಿಮ್ಮ ಒಂದು ಹೆಜ್ಜೆ ಗುರುತುಗಳನ್ನು ಮೆಲುಕು ಹಾಕ್ಬೇಕಂದ್ರೆ ನನಗನ್ಸುತ್ತೆ 1 ಗಂಟೆ ಕಾರ್ಯಕ್ರಮ ಸಾಕಾಗಲ್ಲ, ಅದು 2 ಗಂಟೆ ಕಾರ್ಯಕ್ರಮ ಆಗಬೇಕು ಅಂತ. ಸುಮಾರು ವಿಚಾರ ಇದೆ. ಒಂದು, ನೀವು ತುಂಬ ಪರಿಸರ ಪ್ರಿಯರು ಅಂತ ಕೇಳ್ಪಟ್ಟು, ಗಿಡಗಳು ಅಂತಂದ್ರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ನಮ್ಮ ಮನೆ ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಮನೆಯಲ್ಲೇ ಒಂದು 100 ಗಿಡ ಹಾಕಿದ್ವಿ. ಹೌದು, ಹೊರಗಡೆ ರೋಡಲ್ಲೆಲ್ಲ ಹಾಕ್ಸ್ತಿರ್ತೀರಾ ಅಂತಾನು ಕೇಳ್ಪಟ್ವಿ. ನನ್ನ ಮನೆಗೆ ಬಂದಾಗ ಅಟ್ಲೀಸ್ಟ್ ಪೀಸ್ಫುಲ್ ಆಗಿ ಒಳ್ಳೆ ಆಕ್ಸಿಜನ್ ಸಿಗಬೇಕು. ಪರಿಸರ ಇದ್ರೆ ಆಕ್ಸಿಜನ್ ಸಿಗುತ್ತೆ. ನಾನು ರಸ್ತೆನೂ ಕೂಡ ನಾನೇ, ಯಾರು ಕಾರ್ಪೊರೇಷನ್ ಅವರಲ್ಲ, ನಾನೇ ರಸ್ತೆಯಲ್ಲಿ ಕೂಡ ಹಾಕಿದ್ದೀನಿ. ನನ್ನ ಮನೆ ಮುಂದ್ಗಡೆ ಗಂಧದ ಮರ ಇದೆ, ದೊಡ್ಡ ಮರನೇ ಇದೆ. ಗಂಧದ ಮರ ಇದೆ, ಬೇವಿನ ಮರ ಇದೆ. ನಾನು ಬೇವಿನ ಮರ ಹಾಕಿದಾಗ ನಾನು ನಮ್ಮ ತಾಯಿ ಪ್ರತಿ ಯುಗಾದಿ ಹಬ್ಬ ಬಂದಾಗ ಎಲ್ಲ ಕಟ್ ಮಾಡಿಬಿಡೋರು ಪೂರ್ತಿ ಮನೇಲಿ ತೊಗೊಂಡೋಗಿ ಬೇವು ಬೆಲ್ಲ ತಿನ್ನಕ್ಕೆ. ನಮ್ಮ ತಾಯಿ ಎಲ್ಲ ರಾತ್ರಿ ಎಲ್ಲ ಕಾದ್ಕೊಂಡು ಕೂತ್ಕೊಂಡವ್ರು. ಕಟ್ ಮಾಡ್ಕೊಂಡು ಹೋಗ್ತಾರೆ. ಅದು ನಮ್ಮ ಮನೆ ಒಳಗಡೆ ಇಲ್ಲ, ಆಚೆ ರೋಡಲ್ಲಿರೋ ಗಿಡಕ್ಕೂ ನಾವು ಕಾದು ಉಳಿಸ್ಬೇಕು ಮರ. ಇವತ್ತು ದೊಡ್ಡ ಮರ ಆಗಿದೆ ನೋಡಿ, ಎಷ್ಟು ದೊಡ್ಡ ಮರ ಆಗಿದೆ. ನನಗೆ ಭಾಳ ಬೇಜಾರಾದಾಗ, ರಾಜಕೀಯದಲ್ಲಿ ಏಳು ಬೀಳುಗಳಾದಾಗ ನಾನು ಭಾಳ ಹೋಗೋದು ಫಾರೆಸ್ಟ್ಗೆ ಹೋಗ್ತೀನಿ. ನಾನು ಕಬಿನಿ ಫಾರೆಸ್ಟ್ ಜಂಗಲ್ಗೆ ಹೋಗಿದೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ನಾನು ಹೋಗಿ ಅಲ್ಲಿದ್ದರೆ ನನಗೊಂಥರ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಫಾರೆಸ್ಟನ್ನು ನಾನು ಇಷ್ಟಪಡ್ತೀನಿ, ಪರಿಸರವನ್ನು ಇಷ್ಟಪಡ್ತೀನಿ. ಇಷ್ಟೆಲ್ಲದರ ನಡುವೆ ಫಸ್ಟ್ ಆಫ್ ಆಲ್ ಒಬ್ಬ ಸಚ್ಚರಿತೆಯನ್ನು ಉಳಿಸ್ಕೊಂಡು, ಸಜ್ಜನಿಕೆ ಉಳಿಸ್ಕೊಂಡು ರಾಜಕಾರಣಿಯಾಗಿ ಬಹಳಷ್ಟು ದಿನ ಸಸ್ಟೈನ್ ಆಗೋದು ಬಹಳಷ್ಟು ಕಷ್ಟ. ಅಂಥದ್ರಲ್ಲಿ ನೀವು ಎಲ್ಲ ಅವಕಾಶಗಳು, ಅಂದರೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಕ್ವಾಲಿಟೀಸ್ ಅಥವಾ ಅವಕಾಶಗಳು ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿದ್ದಾಗಲೂ ಎಲ್ಲೋ ಒಂದು ಕಡೆ ಅಶೋಕ್ ಅವ್ರನ್ನ ತುಳಿಯುವಂಥ ಪ್ರಯತ್ನಗಳು ಹಲವಾರು ಬಾರಿ ಆಗಿದೆಯಾ ಅಂತ? ಇಲ್ಲ, ಭಾಳ ಅವಕಾಶಗಳು. ಹಿಂದೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲೂ ಕೂಡ ಅವಾಗ ಪಾರ್ಟಿಯಲ್ಲಿ ಭಾಗ ಆಗ್ತಾಯಿತ್ತು. ಆ ಸಂದರ್ಭದಲ್ಲೂ ಕೂಡ ನಮ್ಮ ಪಾರ್ಟಿಯ ನಾಯಕರು ಕೂಡ ನನ್ನನ್ನು ಕರೆದರು. ಈ ಸಂದರ್ಭದಲ್ಲಿ ನೀನು ಬಂದರೆ ನಿನಗೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ. ಆದರೆ ನಮ್ಮ ಕೇಂದ್ರದ ನಾಯಕರು ಅವತ್ತು
ಅರುಣ್ ಜೇಟ್ಲಿ ಅವರು ಇವತ್ತಿಲ್ಲ ನಮ್ಮ ಮಧ್ಯೆ, ಧರ್ಮೇಂದ್ರ ಪ್ರಧಾನ್ ಅವರು ಅವತ್ತು ಪಾರ್ಟಿ ಆಫೀಸಲ್ಲಿ ಕೂತು ಇಲ್ಲ ನೀನು ಪಾರ್ಟಿ ಆಫೀಸಿಗೆ ಬಾ, ನಿನ್ನ ಪಾರ್ಟಿಯವನು ಪಾರ್ಟಿಯಾಗಿರಬೇಕು ಅಂತ ಹೇಳಿದ್ರು. ಅವತ್ತು ನಾನು ಪಾರ್ಟಿಗೆ ಆಫೀಸ್ಗೆ ಹೋದೆ. ಈ ಥರ ಭಾಳಷ್ಟು ಅವಕಾಶಗಳು ಬಂದಿದೆ. ಸೊ ನೋಡಿ, ಪಾರ್ಟಿ, ನಾನು ಸಾಮಾನ್ಯ ಕಾರ್ಯಕರ್ತ, ಜಾಲಹಳ್ಳಿಯಲ್ಲಿ ಹುಟ್ಟಿದನು, ಸಾಮಾನ್ಯ ಕಾರ್ಯಕರ್ತ. ನನಗೆ ಇಷ್ಟೊಂದೆಲ್ಲ ಅವಕಾಶ ಕೊಟ್ಟಿದೆಯಲ್ಲ. ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಬೇಕು ಅಂತ ಭಾಳ ಆಸೆ ಪಟ್ಟವನು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಬೇಕು ಅಂತ ನನ್ನ ಕನಸದು. ಅದು ನೆನಸು ಈಡೇರಲೇ ಇಲ್ಲ, ಯಾವತ್ತೂ ಈಡೇರಲೇ ಇಲ್ಲ. ಅದು ಬಿಟ್ಟು ಮೀರಿ ಸ್ಥಾನಗಳನ್ನು ನಾನು ಕೊಟ್ಟರು. ನಂದು ಮನಸ್ಥಿತಿ ಏನು ಅಂತಂದರೆ, ಕೊಟ್ಟಂಥದ್ದನ್ನ ನಿಭಾಯಿಸ್ಬೇಕು ಸರಿಯಾಗಿ. ಮುಂದೆ ಬರ್ಬೋದು ಅವಕಾಶ. ಪಾರ್ಟಿನ ನಾವು ದೂಷಣೆ ಮಾಡೋವಂಥದ್ದು ಒಳ್ಳೆಯದಲ್ಲ. ಪಾರ್ಟಿ ನಮಗೆ ಎಲ್ಲವನ್ನ ಕೊಟ್ಟಿದೆ, ತಾಯಿ ಥರ ನಮ್ಮ ಪಾರ್ಟಿ. ಅದಕ್ಕೆ ನಾವು ಯಾವುದೇ ರೀತಿ ದ್ರೋಹ ಬಗಿಬಾರ್ದು ಅನ್ನೋದು. ನಾನು ನೋಡಿ, ಬೇರೆಯವರೆಲ್ಲ ಭಾಳ ಜನ ಪಾರ್ಟಿ ಬಿಟ್ಟು ಹೋಗಿದ್ದಾರೆ, ಹೌದು, ಮತ್ತೆ ಪಾರ್ಟಿಗೆ ಬಂದಿದ್ದಾರೆ. ನಾನು ಯಾವತ್ತೂ ಪಾರ್ಟಿ ಬಿಟ್ಟು ಹೋಗೇ ಇಲ್ಲ. ನಾನು ಯಾವತ್ತೂ ಯಾರೇ ಪಾರ್ಟಿ ಬಿಟ್ಟರು ನಾನು BJP ಏನು, ಅದಕ್ಕಿಂತ BJP ಅನ್ನೋದಕ್ಕಿಂತ ನಾನು RSS ಸಿದ್ಧಾಂತ ಇದರಲ್ಲಿ ಬಂದವನು. ಅದರಿಂದ ಯಾವುದೇ ಕಾರಣಕ್ಕೂ ನಾನು ಪಾರ್ಟಿ ಬಿಟ್ಟು ಯಾವತ್ತೂ ಹೋಗಿಲ್ಲ, ಮುಂದೆನೂ ಹೋಗಲ್ಲ.